ಆತ್ಮೀಯರೇ ನಮಸ್ಕಾರ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಟಾಪಿಕ್ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ. ಈ ಮಾತನ್ನ ನಾಣ್ಣುಡಿ ಆಗ್ಬಿಟ್ಟಿದೆ, ತುಂಬಾ ಸಲ ಕೇಳಿದೀವಿ ಅಲ್ವಾ? ಅದೇ ಮಾತನ್ನ ನಾವ್ ಇಟ್ಕೊಂಡು ಇವತ್ತು ಡಿಸ್ಕಷನ್ ಕೂತಿದೀವಿ. ಅಂದ್ರೆ ಏನು, ನೇರ ಮಾತಾಡೋದ್ ಬಿಟ್ಟು ಊರು ಕೇರಿ ವಿಷಯ ಎಲ್ಲ ಸುತ್ಕೊಂಡ್ ಬಂದು ಕಡೆಗೆ ಮಾತಾಡ್ತೀವಲ್ಲ, ಅದಕ್ಕೆ ಹಾಗಂತ ಹೇಳೋದು. ಇದ್ರ ಬಗ್ಗೆ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ನಮಸ್ಕಾರ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಹಾ ಸರ್, ನಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ ಸರ್? ಓಕೆ. ಯಾವ್ದಾದ್ರು ಊರ್ಗ್ ಹೋಗ್ತೀರಾ ಅನ್ಕೊಳ್ಳಿ. ಊರ್ಗ್ ಹೋಗ್ಬೇಕಾದ್ರೆ ಯಾವ್ದು ಶಾರ್ಟೆಸ್ಟ್ ಟೂರಿಸ್ಟ್ ಅಂತ ಹೋಗ್ತೀರಾ ಅಥವಾ ದೂರ ಇರೋದನ್ನ ಹೋಗ್ತೀರಾ? ಆಬ್ವಿಯಸ್ಲಿ ಸರ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಚೂಸ್ ಮಾಡ್ತೀವಿ. ಆದ್ರೆ ಕೆಲವ್ರು ಏನ್ ಮಾಡ್ತಾರಂತೆ ಅಂದ್ರೆ, ಆ ಶಾರ್ಟ್ ಡಿಸ್ಟೆನ್ಸ್ ಬಿಟ್ಬಿಟ್ಟು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಅಲ್ದಾಡ್ಕೊಂಡು ಅವ್ರ ಗುರಿ ತಲುಪಲ್ಲಂತೆ. ಸೊ ಅದು ನಮ್ಮ ಬದುಕಿನ ಒಂದು ಭಾಗವಾಗಿ ನಾವು ಹೇಳ್ಬೋದು. ದಟ್ ಮೀನ್ಸ್ ವಿ ಹ್ಯಾವ್ ಟು ಕೀಪ್ ಎಂಡ್ ಇನ್ ಮೈಂಡ್ ಅಂತ ಹೇಳ್ತಾ ಇರ್ತೀವಿ. ಅದನ್ನ ಇಟ್ಕೊಳ್ಳದೆ ಇದ್ದಾಗ ಈ ರೀತಿ ಅಲ್ದಾಡುವ ಸ್ಥಿತಿ ಜಾಸ್ತಿ ಬರುತ್ತೆ. ವಿಶೇಷವಾಗಿ ಓದಾದ್ಮೇಲೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಆ ಥರದೊಂದು ಸ್ಥಿತಿ ನಿರ್ಮಾಣ ಆಗ್ತದೆ. ಎಲ್ಲೋಗ್ಬೇಕು, ಏನು ಮಾಡಬೇಕು, ಯಾರು ಸರಿಯಾಗಿ ಗೈಡ್ ಮಾಡಲ್ಲ, ಮೆಂಟರಿಂಗ್ ಮಾಡಲ್ಲ, ಅಲ್ಲಿ ಅಲ್ದಾಡುವಂಥ ಪರಿಸ್ಥಿತಿ ಬರ್ತದೆ. ವಿಶೇಷವಾಗಿ ಪ್ರೊಕ್ರಾಸ್ಟಿನೇಷನ್ ಅಂತ ಒಂದು ಪದ ಇದೆ ಇಂಗ್ಲಿಷ್ನಲ್ಲಿ. ಅದಕ್ಕೆ ಕನ್ನಡದಲ್ಲಿ ಮುಂದೂಡುವಿಕೆ ಅಂತ ಹೇಳ್ತೇವೆ. ಮುಂದೂಡ್ತಾ ಇರ್ತೀವಿ. ಸೊ ಅದೇನಾಗ್ತಾ ಇರುತ್ತೆ, ನಾವು ಒಂಥರ ಟೈಮ್ಗೆ ಸರಿಯಾಗಿ ಇರೋದಿಲ್ಲ. ಆದರೆ ಈ ಮಾತನ್ನು ಹೆಚ್ಚು ಬಳಸುವಂಥದ್ದು ಮಾತನಾಡುವ ಸಂದರ್ಭದಲ್ಲಿ ವಿಷಯಕ್ಕೆ ನೇರವಾಗಿ ಬರಲ್ಲ ಅಂತ. ಕೊಂಕಣ ಸುತ್ತಿ ಅಂದರೆ ಒಂದು ಕೊಂಕಣ ಅಂದರೆ ಯಾವುದೋ ಒಂದು ಊರು, ಕೊಂಕಣ ಅನ್ನೋದೊಂದು ಊರು, ಮೈಲಾರ ಅನ್ನೋದೊಂದು ಊರು ಅನ್ನೋ ಥರ ಹಳ್ಳಿಯವರು ಹಿಂದೆ ಗ್ರಾಮ್ಯ ಭಾಷೆನಲ್ಲಿ ಮಾಡಿದ್ದಾರೆ. ಈಗ ನನಗೆ ಯಾವುದೋ ಒಂದು ವಿಷಯ ಮಾತಾಡಬೇಕು. ಈಗ ನಾನು ಸ್ಟ್ರೈಟಾಗಿ ವಿಷಯಕ್ಕೆ ಬರದೆ ಏನು ಮಾಡಿದೆ, ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಸುತ್ತಾಕ್ದೆ ಅಲ್ವಾ? ನೀವು ಕೇಳಿದ್ರೆ ಸ್ಟ್ರೈಟಾಗಿ ಹೇಳ್ಬೇಕಾಗಿತ್ತು ನಾನು. ಆದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ, ಕೆಲವರೆಲ್ಲ ಮಾತಾಡ್ತಾ ಊಟ ಆಯ್ತಾ, ತಿಂಡಿ ಆಯ್ತಾ, ಚೆನ್ನಾಗಿ ನಿದ್ದೆ ಬಂತ ರಾತ್ರಿ, ಅವೆಲ್ಲ ಕೇಳ್ಕೊಂಡು ಆಮೇಲೆ ಬರ್ತಾರೆ. ಆನ್ಸರ್ ಟು ದಿ ಪಾಯಿಂಟ್ ಇರೋದಿಲ್ಲ. ಸೊ ಆನ್ಸರ್ ಟು ದಿ ಪಾಯಿಂಟ್, ಓಕೆ, ಎಕ್ಸಾಮಲ್ಲಿ ಕ್ವಶನ್ ಕೊಡ್ತಾರೆ, ಆ ಕ್ವಶನ್ಗೆ ಸರಿಯಾಗಿ ಉತ್ತರ ಬರೀಬೇಕು ಅನ್ನೋ ಒಂದು ಮೆಸೇಜು ಇದರಲ್ಲಿ ಇರೋದು. ಸಿಂಪಲ್ ಅಷ್ಟೇ. ಓಕೆ, ಯಾವುದೋ ವಿಷಯ ಕೇಳಿದ್ರೆ ಆ ವಿಷಯನ ಹೇಳೋಕ್ಕೆ ಕೆಲವರು 5-10 ನಿಮಿಷ ಟೈಮ್ ತೊಗೊಂಡ್ಬಿಡ್ತಾರೆ ಕಣ್ರೆ. ನನಗೂ ಪರಿಚಯ ಇರೋರು 1-2-3 ಆ ಥರ ಇದ್ದಾರೆ. ಸೊ ಇದೊಂಥರ ತುಂಬ ಚೆನ್ನಾಗಿದೆ. ಇದು ನಮ್ಮ ಹಿರಿಯರು ಮಾಡಿರುವ ಗಾದೆ. ಇನ್ಫ್ಯಾಕ್ಟ್ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂತ ಒಂದು ಮಾತಿದೆ. ಹಾಗಾಗಿ ಹಿಂದಿನವ್ರು ಯಾರ್ಯಾರು ಮಾಡಿದ್ರು ಅವರೆಲ್ಲರಿಗೂ ಶರಣು ಹೇಳ್ತೀನಿ. ನಾವುಗಳು ಚರ್ಚೆ ಮಾಡೋಣ. ಓಕೆ, ಗೋ ಹ್ಯಾಡ್. ನಮಸ್ಕಾರ. ನೋಡಿ ಆತ್ಮೀಯರೇ, ನಮ್ ಸರ್ ಹೇಳಿದ್ರು, ಅಂದ್ರೆ ನಾವು ಮಾತಾಡ್ಬೇಕಾದ್ರೆ ಎಷ್ಟು ಸುತ್ತಿ ಬಳಸಿ ಮಾತಾಡ್ತೀವಿ, ಅದಕ್ಕೆ ನಮ್ಮ ಹಿರಿಯರು ಅದನ್ನ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ ಅನ್ನೋದನ್ನ ಹೇಳಿದ್ರು ಅಂತ ಹೇಳಿದ್ರು. ಅದೇ ತರ ನಮ್ಮ ಇವತ್ತಿನ ಇನ್ನೊಬ್ರು ಪಾರ್ಟಿಸಿಪೆಂಟ್ ಆದಂತಹ ಶ್ರೀರಾಮ್ ಸರ್ ನಮ್ ಜೊತೆಲಿದ್ದಾರೆ. ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ತೆ ಶ್ರೀರಾಮ್ ಸರ್. ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಇಲ್ಲ ಅವರು ಮೈಕ್ ಆನ್ ಮಾಡ್ಕೊಂಡಿರ್ಲಿಲ್ಲ. ಶ್ರೀರಾಮ್, ಫಾಸ್ಟ್ ಆಗಿ ಅಲರ್ಟ್ ಆಗಿರ್ಬೇಕು. ನಮಸ್ತೆ ಸರ್. ಮೇಡಮ್ ನಮಸ್ತೆ. ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರಗಳು. ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂತು, ಇದು ಗಾದೆ ಮಾತು ಸರ್. ಇವಾಗ ನಮ್ಮ ಹತ್ರ ಯಾರೋ ಒಬ್ರು ದುಡ್ಡು ಕೇಳಬೇಕು ಅಂದ್ರೆ ಡೈರೆಕ್ಟ್ ಆಗಿ ನಮ್ಮನ್ನ ಕೇಳೋದ್ ಬಿಟ್ಟು, ಅದೇ ಫಸ್ಟ್ ಬಂದು ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ಮತ್ತೆ ನಿಮ್ಮ ಕೆಲವೊಂದನ್ನ ಮಾತಾಡ್ತಾ ನನಗೆ ಒಂದು 50,000 ಬೇಕಾಗಿದೆ ಅಂತ ಹೇಳ್ಬೇಕು ಅಂತ ಹೇಳೋದನ್ನ ಡೈರೆಕ್ಟ್ ಅವ್ರು ಒಂದು 15 ನಿಮಿಷ ತಗೊಂಡು ಲಾಸ್ಟ್ಗೆ ಆ ಪಾಯಿಂಟ್ ಬರ್ತಾರೆ ಅಂತ ಒಂದು ಹೇಳ್ಬೋದು. ಇದೇ ತರ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂತು. ಈ ನಾವು ಈಗ ಒಂದು ಕೆಲವೊಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋಗ್ತೀರಿ ಅನ್ಕೊಳ್ಳಿ, ಯಾವ್ದೋ ಒಂದು ಸಣ್ಣ ತಪ್ಪಾಗಿರುತ್ತೆ, ಅಲ್ಲ ಅವ್ರು ದುಡ್ಡು ಕೇಳ್ತಾರೆ. ಅದನ್ನ ಅವರು ಡೈರೆಕ್ಟ್ ಆಗಿ ನೋಡಪ್ಪ ಇಷ್ಟು ಕೊಟ್ಬಿಡು, ನಾವಿಬ್ರು ನಿಮ್ಮನ್ನ ಕಾಂಪ್ರಮೈಸ್ ಮಾಡ್ತೀನಿ ಅಂತ ಹೇಳಿಕ್ ಬರಲ್ಲ ಸರ್. ಅವ್ರ ಏನ್ ಮಾಡ್ತಾರೆ ಅಂದ್ರೆ ಟೈಮ್ ತಗೊಳ್ತಾರೆ. ಅವ್ನ್ ಕರ್ಕೊಂಬಪ್ಪ, ಇದ್ ತಗೊಂಬಪ್ಪ, ಗಾಡಿ ಡಾಕ್ಯುಮೆಂಟ್ಸ್ ತಗೊಂಬಪ್ಪ, ನೀನ್ ಬಪ್ಪ, ನಿನ್ ಡ್ರೈವಿಂಗ್ ಲೈಸೆನ್ಸ್ ಕೊಡಪ್ಪ, ಇವೆಲ್ಲ ತಗೊಳ್ತಾರೆ ಸರ್.
ಇವೆಲ್ಲ ತಗೊಂಡಾದ್ಮೇಲೆ ಲಾಸ್ಟ್ಗೆ ಅವ್ರು ಕೇಳೋದೆ ಮನಿ. ಲಾಸ್ಟ್ ಅಲ್ಲಿ ನೋಡಪ್ಪ ಇಷ್ಟು ದುಡ್ಡು ಕೊಟ್ಬಿಟ್ರೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಅವ್ರು ಡೈರೆಕ್ಟ್ ಆಗಿ ನಮ್ಮನ್ನ ಅಪ್ರೋಚ್ ಮಾಡೋದ್ ಬಿಟ್ಟು ಟೈಮ್ ವೇಸ್ಟ್ ಮಾಡಿ ನಮ್ಗೆ ತಲೆಯಲ್ಲಿ ಹುಳ ಬಿಟ್ಟು ಶ್ರೀರಾಮ್, ಈ ಸರ್. ಒಳ್ಳೆ ಉದಾಹರಣೆಗಳು ತಗೋಬೇಕಪ್ಪ. ನೀವು ಎಲ್ಲ ಹಂಗೆ ಹೋದ್ರೆ ಲಂಚ ಕೊಡಬೇಕು, ಇದು ಮಾಡಬೇಕು. ನಮ್ದೆಲ್ಲ ಪಾಸಿಟಿವ್ ಆಗಿ ಈ ಚಾನಲ್ ಆಗಲಿ ನಮ್ಮ ವಿಷಯಗಳಾಗಲಿ ಇರೋ ನೆಗೆಟಿವಿಟಿನ ಜನಕ್ಕೆ ಅವ್ರಿಗೆ ಕೇಳಬೇಕು ಮಾಡ್ಬೇಕಂತ ಹೇಳಿದ್ರೆ, ಹೌದು ಜಯಪ್ರಕಾಶ್ ಹೇಳ್ತಾ ಇದ್ದಾರೆ, ಅವ್ರ ಶಿಷ್ಯರು ಹೇಳ್ತಾ ಇದ್ದಾರೆ, ಹಿಂಗೆ ಮಾಡ್ಬೇಕೇನೋ. ಅವ್ರನ್ನ ಡೈರೆಕ್ಟಾಗಿ ಸರ್ ಅವೆಲ್ಲ ಯಾಕೆ ಮಾತಾಡ್ತೀರಾ, ಎಷ್ಟು ಬೇಕು ಕೊಡಿ ಇನ್ನೋ ಥರ ಕೇಳ್ದಂಗಿತ್ತು. ಉದಾಹರಣೆ ತಗೋಬೇಕಾದ್ರೆ ಒಂದು ಸ್ವಲ್ಪ ನೋಡಿ ಯೋಚನೆ ಮಾಡಿ ತಗೋಬೇಕು. ಓಕೆ, ಇದಿಷ್ಟು ಹೇಳ್ತಾ ಒಟ್ಟು ಸಮಿತಾ. ಹ ಆದ್ಮೇಲೆ ಈಗ ನಮ್ಮ ಶ್ರೀರಾಮ್ ಸರ್ ಅವ್ರು ಹೇಳಿದ್ರು, ಯಾರಾದ್ರೂ ನಮ್ಮ ಹತ್ರ ಹಣ ಕೇಳಲಿಕ್ ಬಂದ್ರೆ ಅಳೆದು ಸುರಿದು ಆ ಮಾತನ್ನ ಆಡ್ತಾರೆ ಅಂತ. ಅದು ಕೂಡ ಇದಕ್ಕೆ ಅನ್ವಯಿಸ್ತದೆ, ಹೌದಲ್ಲ? ಹಾಗಾದ್ರೆ ನಮ್ಮ ಇನ್ನೊಬ್ರು ಪಾರ್ಟಿಸಿಪೆಂಟ್ ಆದಂತಹ ಕಟ್ಟೆಯೇರಿ ಸ್ವಾಮಿ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ತೆ ಕಟ್ಟೆಯೇರಿ ಸ್ವಾಮಿ ಅವರೇ. ನಮಸ್ಕಾರ. ನಮಸ್ಕಾರ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದಾಗೆ ಇದು ಒಂದು ಒಳ್ಳೆ ಟಾಪಿಕ್. ಈ ವಿಷಯವಾಗಿ ಹೇಳೋದಾದ್ರೆ, ಇದು ಒಂದು ಕನ್ನಡ ಭಾಷೆಯ ಗಾದೆ ಆಗಿದೆ. ಎಷ್ಟೇ ನಾವು ದೂರಕ್ಕೆ ಹೋದರೂ ಮತ್ತೆ ಹಿಂತಿರುಗಿ ಬರುತ್ತೇವೆ. ಅದು ಯಾವುದೇ ಪ್ರಯಾಣವನ್ನು ಮಾಡಿದರೂ ಕೊನೆಗೆ ಮನೆಗೆ ತಿರುಗಿ ನಾವೇನ್ ಬರ್ತೀವಲ್ಲ, ಅದಕ್ಕೆ ಈ ಪದನ ನಾವು ಹೆಚ್ಚಾಗಿ ಬಳಸ್ತೀವಿ. ಈಗ ಹಿರಿಯರೆಲ್ಲ ಹಿಂದೆ ಏನ್ ಹೇಳ್ತಾ ಇದ್ರು ಅಂದ್ರೆ, ಅನುಭವದಿಂದ ಬರುವುದು. ಈಗ ಅನುಭವದಿಂದ ಏನ್ ಹೇಳ್ತಾ ಇದ್ರಪ್ಪ ಅಂದ್ರೆ, ಕೆಲವೊಮ್ಮೆ ಬದುಕಿನಲ್ಲಿ ಎಷ್ಟೇ ಹೊಸ ಅನುಭವವನ್ನು ನಾವು ಪಡೆದ್ರು ಕೆಲವೊಂದು ಮೂಲ ತತ್ವಗಳು ಅಥವಾ ಮೂಲ ಜಾಗಕ್ಕೆ ವಾಪಸ್ ಆಗುವುದು ಎಂದರ್ಥ ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋಗೋ ಬದಲು ಸ್ಟೇಟ್ ಆಗಿ ನಾವು ಹೋದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಮಸ್ತೆ ಸರ್. ತುಂಬಾ ಚುಟುಕಾಗಿ ಹೇಗೆ ಇದು ಕೊಂಕಣ ಸುತ್ತಿ ಮೈಲಾರಕ್ಕೆ ಅನ್ನುವ ಒಂದು ಗಾದೆ ಮಾತನ್ನು ತಗೊಂಡು ವಿಸ್ತರಿಸಿದ್ರು. ಈಗ ನೋಡೋಣ, ನಮ್ ಜೊತೆ ಇನ್ನೊಬ್ರು ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಇವತ್ತು. ಅವ್ರ ಹೆಸರು ಸಂತೋಷ್ ಅಂತ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ ಸಂತೋಷ್. ನಮಸ್ತೆ ಮೇಡಮ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ. ಅಂದರೆ ನಾವು ಯಾವ್ದಾದ್ರು ಒಂದು ಊರಿಗೆ ಹೋಗ್ತೀವಿ ಅಥವಾ ಎಲ್ಲಾದ್ರೂ ಒಂದ್ ಕಡೆಗೆ ಹೋಗ್ತೀವಿ, ಅಲ್ಲಿ ನಾವು ಹೊಸಬ್ರಾಗಿರ್ತೀವಿ, ಯಾವ್ದೋ ಒಂದು ವಸ್ತು ಬೇಕಾಗತ್ತೆ. ಆಗ ನಾವು ಗೊತ್ತಿಲ್ಲದೆ ಇರೋ ಊರಿಗೆ ಹೋದಾಗ, ಹೊಸ ಊರುಗಳಿಗೆ ಹೋದಾಗ ನಾವು ತುಂಬಾ ದೂರಕ್ಕೆ ಹೋಗಿ ಆ ವಸ್ತುನ ಪರ್ಚೇಸ್ ಮಾಡ್ತೀವಿ. ನಂತರ ಬಂದು ನಮ್ಮ ಸ್ನೇಹಿತರ ಹತ್ರ ಹಾಗೂ ಬಂಧುಗಳ ಹತ್ರ ಕೇಳಿದಾಗ ಅಲ್ಲೆಲ್ಲ ಹೊಯ್ಯಾಕ್ ಹೋದೆ, ಇಲ್ಲೇ ಆಗ್ತಾ ಇತ್ತು, ನೀನು ನನಗೆ ಕೇಳಬಾರ್ದಿತ್ತ ಮುಂಚೆ, ಎಲ್ಲ ಕೊಂಕಣ ಸುತ್ಕೊಂಡು ಬಂದಿದೆಯಲ್ಲ ಅಂತ ಈ ತರ ಎಲ್ಲ ಹೇಳ್ತಾರೆ. ಮತ್ತು ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋದೆ ಅಂದ್ರೆ ಇನ್ನೂ ಹಲವಾರು ವಿಚಾರಗಳಿದೆ. ಯಾವ್ದಾದ್ರು ಒಂದು ಮಾತಾಡುವಾಗ್ಲೂ ಸಹ ನಾವು ಒಂದು ವಿಷಯ ಮಾತಾಡುವಾಗ ಅದನ್ನ ಸುತ್ತಿ ಬಳಸಿ, ತಿಂಡಿ ಆಯ್ತಾ, ಕಾಫಿ ಆಯ್ತಾ, ಹೀಗೆ ಹಲವಾರು ವಿಚಾರಗಳು ತಗೊಂಡು ವಿಷಯಕ್ಕೆ ಬರ್ತೀವಿ. ಇದೆಲ್ಲ ನಮ್ಮ ರೂಢಿ ಆಗ್ಬಿಟ್ಟಿದೆ ನಮ್ಮ ಜನಗಳು. ನಾವು ಕೂಡ ಅದೇ ತರ ಯಾರಿಗಾದ್ರೂ ಒಂದು ಹಣ ಕೇಳೋದಿರ್ಬೋದು ಅಥವಾ ಏನಾದ್ರೂ ಒಂದು ವಸ್ತು ಕೇಳುವಾಗ ಅವ್ರನ್ನ ಫಸ್ಟ್ ವಿಚಾರಣೆ ಮಾಡಿ ನಂತರ ಅದನ್ನ ಕೇಳ್ತೀವಿ. ಇಷ್ಟೇ ಹೇಳ್ತೀನಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಸಂತೋಷ್ ಸರ್. ನೋಡಿ, ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ ಅಂದ್ರೆ ಜಿಯೋಗ್ರಫಿಕಲಿ ನೀವು ತಗೊಂಡ್ರೆ ಕೊಂಕಣ ಅಂದ್ರೆ ನಮ್ ಕೋಸ್ಟಲ್ ಏರಿಯಾ, ಕೊಂಕಣ್ ಕೋಸ್ಟಲ್ ಏರಿಯಾ. ನಾವು ಮೈಲಾರ ಅಂತ ಹೇಳಿದ್ರೆ ನಮ್ಮ ಘಟ್ಟ ಪ್ರದೇಶ. ಸೊ ನಾವು ಹೋಗ್ಬೇಕಾಗಿರೋ ಘಟ್ಟ ಪ್ರದೇಶ ತುಂಬಾ ಹತ್ರ ಇದೆ. ಆದ್ರೆ ನಾವು ಕೊಂಕಣ ಎಲ್ಲ ಸುತ್ಕೊಂಡ್ಬಿಟ್ಟು ಮೈಲಾರಕ್ಕೆ ಬಂದ್ವಿ ಅನ್ನೋ ಒಂದು ಗಾದೆಯನ್ನ ಅವರು ಹೇಳಿದ್ರು. ಸೊ ಹಾಗೆ ನಮ್ಮ ಸಂತೋಷ್ ಸರ್ ಅವರು ಕೂಡ ಅವ್ರ ಜೀವನದಲ್ಲಿ ನಡೆದಂತ ನಿದರ್ಶನವನ್ನ ತಗೊಂಡು, ಅಂದ್ರೆ ಯಾವುದೇ ಒಂದು ವಸ್ತುವನ್ನ ಕೊಂಡ್ಕೊಳ್ಬೇಕಾದ್ರೆ ಎಲ್ಲಾ ಕಡೆ ಹುಡುಕಿ ಕಡೆಗೆ ಇವ್ರ ಹತ್ರನೇ ಇದೆಯಲ್ಲ ಅಂತ ಬಂದಾಗ ಜನ ಏನ್ ಹೇಳಿದ್ರು ಅವರಿಗೆ ಅನ್ನೋದನ್ನ ಆ ಸಂದರ್ಭದಲ್ಲಿ ಅದನ್ನ ನಮ್ಮ ಹತ್ರ ಶೇರ್ ಮಾಡ್ಕೊಂಡ್ರು. ಹೌದು, ಈ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ ಇದನ್ನ ಇಂಗ್ಲಿಷ್ ನಲ್ಲಿ ನಾವು ಬೀಟಿಂಗ್ ಅರೌಂಡ್ ದ ಬುಷ್ ಅಂತೀವಿ. ಅಂದ್ರೆ ಯಾರು ನೇರವಾಗಿ ಕಮ್ಯುನಿಕೇಶನ್ ಮಾಡಲ್ಲ, ಅಂದ್ರೆ ಅಸರ್ಟಿವ್ ಕಮ್ಯುನಿಕೇಶನ್ ಇಲ್ದಲೇ ಇದ್ದಾಗ ನಾವು ಅದನ್ನ ಹೀಗಂತ ಕರಿಬಹುದು ಅಲ್ವಾ? ಅಂದ್ರೆ ನೇರ ಏನು ವಿಚಾರ ಇದೆಯೋ ಅದನ್ನ ವಿನಿಮಯ ಮಾಡ್ಬೇಕು. ಅದನ್ನ ಬಿಟ್ಟು ಏನೆಲ್ಲ ಮಾತಾಡ
ಮಾತಾಡಿ ಕಡೆಗ ವಿಷಯ ಹೇಳಿದಾಗ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಇರೋವರಿಗೆ ಪೇಶನ್ಸ್ ಹೊರಟೋಗುತ್ತೆ, ಕೇಳೋರಿಗೆ ತಾಳ್ಮೆ ಇರೋದಿಲ್ಲ, ಅಥವಾ ಹೇಳೋದನ್ನ ನಾವು ನೇರವಾಗಿ ಹೇಳಿದಾಗ ತುಂಬಾ ಕಡಿಮೆ ಟೈಮ್ ತಗೊಳುತ್ತೆ, ಮತ್ತೆ ನೀಟಾಗಿ ಅವ್ರಿಗೆ ಅರ್ಥ ಆಗುತ್ತೆ. ಇಷ್ಟೆಲ್ಲ ಹೇಳಿದಾಗ ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಬ್ಬರಿಗೆ ತುಂಬಾ ಗೊಂದಲ ಅಂತ ಅನ್ಸುತ್ತೆ, ಏನ್ ಇಷ್ಟೊಂದು ಮಾತಾಡ್ತಾರೆ, ಇಷ್ಟೊಂದು ಹೇಳ್ತಾರೆ ಅನ್ನೋ ಹಾಗಾಗುತ್ತೆ, ಹೌದಲ್ವಾ? ಸೊ ಈ ಗಾದೆಯನ್ನ ನಾವು ಇವತ್ತು ಡಿಸ್ಕಸ್ ಮಾಡಿದೀವಿ. ಏನ್ ಅನ್ಸಿದೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಲೈನ್ ಅಲ್ಲಿ ಕಾಮೆಂಟ್ ಮಾಡಿ, ಹಾಗೂ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಏನಂತೀರಾ? ನಮಸ್ಕಾರ.